ರೈನಿ ಸೀಸನ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಹೂಗಳನ್ನೆಲ್ಲ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹೇಳಿ ಬರುತ್ತಲ್ಲ ಆ ರೀತಿ ಇದೆ. ನುಗ್ಗೆ ಸೊಪ್ಪಿನ ಗಿಡ ಎಷ್ಟು ಚೆನ್ನಾಗಿ ಚಿಗುರ್ಕೊಳ್ತಾ ಇದೆ ಅಂತೇಳಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ ಅನ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಗೈಸ್, ಇವತ್ತಿನ ವಿಷಯ ಬಂದ್ಬಿಟ್ಟು ನೋಡಿಲಿ, ಇದೆಲ್ಲ ಟರ್ಮರಿಕ್. ಇದನ್ನೆಲ್ಲ ಸೀಡ್ಸ್ ಹಾಕೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಇದನ್ನು ಈ ಮಂತ್ ಅಂದರೆ ಫೆಬ್ರವರಿ ಮಾರ್ಚಲ್ಲಿ ಹಾಕಿದರೆ ನೆಕ್ಸ್ಟ್ ನಮಗೆ ಡಿಸೆಂಬರ್ ಜನವರಿ ಯಾವಾಗ ಬರೋದು, 10 to 12 ಮಂತ್ಸ್ ಆದರೂ ಬೇಕು. ಹಾಗಾಗಿ ಇವಾಗ ಸೀಡ್ಸ್ ಹಾಕೋಣ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಾಕ್ಬೇಕು ಹೋಗಿ. ಬಿಸಿಲು ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ ಕಾಯ್ತಾಯಿದ್ದೀನಿ. ನಮ್ಮ ಅಪ್ಪಾಜಿ ಕೂಡ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಗೈಸ್ ನೋಡಿ, ಈ ರೀತಿ ಇದೆ. ಇದನ್ನೆಲ್ಲ ಹಾಕಬೇಕು ಗೈಸ್. ಇದನ್ನು 3 ಕಣ್ಣು, ಇನ್ನೊಂದು ನಿಮಿಷ ಇರಿ. ಈ ರೀತಿ 3 ಕಣ್ಣಿರುತ್ತಲ್ಲ, ಈ ರೀತಿ 1 2 3 ಈ ರೀತಿ 3 ಕಣ್ಣಿರುತ್ತಲ್ಲ, ಇದನ್ನು ಪೂಜೆಗೆ ಇಡ್ತಾರಂತೆ. ನನಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳಿ. ನೋಡಿ, ಇದಿಷ್ಟು 9 ಇದ್ದಾವೆ. ಸೊ ಇದಷ್ಟು ಹಾಕೋಣ ಅಂತೇಳಿ ನೆನೆಸಿಟ್ಟಿದ್ದೀನಿ, ನೀರಾಕಿಟ್ಟಿದ್ದೀನಿ. ನೀರಾಗಿಟ್ಟಷ್ಟು ಇದು ಚೆನ್ನಾಗಿ ಮೊಳಕೆ ಬರುತ್ತಲ್ಲ, ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ಇವಾಗ ಹೋಗಿ ಸೀಡ್ಸ್ ಹಾಕೋಣ ಬನ್ನಿ. ಇನ್ನು ಬಿಸಿಲು ಕಡಿಮೆ ಆಗಲಿ, ಹೋಗೋಣ. ಟರ್ಮರಿಕ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮಾರ್ನಿಂಗ್ ಟೈಮ್ ಸ್ವಲ್ಪ ಬಿಸಿ ನೀರಿಗೆ ಈ ರೀತಿ ಫುಲ್ಲಿ ನ್ಯಾಚುರಲ್ ಇರಬೇಕು. ಆಚೆ ಸಿಗೋದೆಲ್ಲ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿರ್ತಾರೆ, ಆ ರೀತಿ ಇರಬಾರ್ದು. ಫುಲ್ ನ್ಯಾಚುರಲ್ ಟರ್ಮರಿಕನ್ನು ಒಂದು ಅರ್ಧ ಚಮಚ ಇಲ್ಲಾಂದರೆ ಒಂದು 1/4 ಚಮಚ ಬಿಸಿನೀರಿಗೆ, ಬಿಸಿನೀರಂದರೆ ಜಾಸ್ತಿ ಬಿಸಿ ಅಲ್ಲ, ಸ್ವಲ್ಪ ಬೆಚ್ಚಗೆ ನೀರಿರುತ್ತಲ್ಲ ಅಂಥ ನೀರಿಗೆ ಹಾಕ್ಕೊಂಡು ಕುಡಿದ್ರೆ ಬಾಡಿಯೆಲ್ಲ ಚೆನ್ನಾಗೆ ಡಿಟಾಕ್ಸ್ ಡ್ರಿಂಕ್ ಅಂತ ಹೇಳ್ತಾರಲ್ಲ, ಆ ರೀತಿ ಅದೊಂದು ಹೆಲ್ಪ್ ಮಾಡುತ್ತೆ. ಸೊ ಅದನ್ನು ನೀವು ಡೈಲಿ ಮಾರ್ನಿಂಗ್ ಕುಡಿಬೋದು, ತುಂಬ ಒಳ್ಳೆಯದು. ಸೊ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ಟರ್ಮರಿಕ್ ವಾಟರು ಅಥವಾ ಎಳ್ನೀರು ಈ ರೀತಿ ಕೆಲವೊಂದು ಬರುತ್ತಲ್ಲ, ಮತ್ತು ಜೀರಾ ನೀರು, ಈ ರೀತಿ ಎಲ್ಲ ಮಾರ್ನಿಂಗ್ ಟೈಮ್ ಕುಡಿಯೋದ್ರಿಂದ ಬಾಡಿ ತುಂಬ ಚೆನ್ನಾಗಿ ಟಾಕ್ಸಿಕ್ಸ್ ಎಲ್ಲ ರಿಮೂವ್ ಮಾಡುತ್ತೆ, ವಿಚ್ ಈಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್ ಆಲ್ಸೋ. ನೋಡಿ ಇಲ್ಲಿ ಎಷ್ಟು ಮಣ್ಣೆಲ್ಲ ಹಾಗೇ ಇದೆ, ನೋಡಿ ಮಣ್ಣೆಲ್ಲ ಹಾಗೇ ಇದೆ. ನಾನು ಒಂಥರ ಹುಳ ಥರ ಇದೆ ನೋಡಿ, ಇದು ನೋಡಿ ಏಡಿ ಬರುತ್ತಲ್ಲ ಆ ರೀತಿ ಇದೆ ಅಲ್ವಾ. ಇವತ್ತು ಹಾಕೋದು ಇದು ಕೂಡ ಫಸ್ಟ್ ಟೈಮೇ ನಾನು ಹಾಕ್ತಾಯಿದ್ದು. ಬಟ್ ಇದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಗೊತ್ತಾ. ನೋಡಿ ಇಲ್ಲಿ ಘಾಟು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಅರಿಶಿನ ನಾವು ಮೂಗಿಡ್ಕೊಂಡು ಇಟ್ ಸ್ಮೆಲ್ ಸೋ ಗುಡ್ ಗೈಸ್. ನಮ್ಮ ಕೊಚ್ಚು ನೋಡಿ ಮಲಗಿದೆ. ಕೊಚ್ಚು ಇಲ್ಲಿ ನೋಡಿ ಲಾಯ್ ಮಾಡು. ಕೊಚ್ಚು, ಓಯ್ ಬಂಗಾರಿ ಕೊಚ್ಚು, ಮಾತಾಡು. ಕೊಚ್ಚು ಮುಖ ಮಲಗಿತ್ತು, ಎಬ್ಬರಿಸಿದ್ದೀನಿ ಅದಕ್ಕಾಗ ಆ ಥರ ಆಡ್ತಾಯಿದೆ ನೋಡಿ, ಮಲಗ್ತು. ಗುಡ್ ನೈಟ್ ಬಂಗಾರಿ ಕೊಚ್ಚು, ಗುಡ್ ನೈಟ್. ನೋಡಿ ಬಾಲ ನೋಡಿ ಕೊಚ್ಚು. ಓಯ್ ಕೊಚ್ಚಿ. ನುಗ್ಗೆ ಸೊಪ್ಪಿನ ಗಿಡ ಎಷ್ಟು ಚೆನ್ನಾಗಿ ಚಿಗುರ್ಕೊಳ್ತಾ ಇದೆ ಅಂತೇಳಿ ಜನವರಿ 1ನೇ ತಾರೀಕು ಇದೆಲ್ಲ ಫುಲ್ ಕ್ಲೀನ್ ಮಾಡ್ತಿದ್ವಿ. ಈ ರೀತಿ ಎಲ್ಲ ತೆಗ್ಸಿದ್ವಿ, ಹಾರೆನೆಲ್ಲ ತೆಗ್ದಾಕಿದ್ವಿ. ಆಲ್ರೆಡಿ 1 ಮಂತ್ಗೆ ಎಷ್ಟು ಚೆನ್ನಾಗಿ ಚಿಗುರ್ಕೊಳ್ತಾ ಇದೆ ನೋಡಿ. ಈ ಸೊಪ್ಪು ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನು ಒಣಗಿಸ್ಕೊಂಡು ದಿನ 1 ಸ್ಪೂನ್ ಸಾಂಬಾರಿಗೆ ಅಥವಾ ಚಟ್ನಿಗೆ ಏನೇ ಅಡುಗೆ ಮಾಡಿ ಅದಕ್ಕೆ 1 ಸ್ಪೂನ್ ಹಾಕ್ಕೊಂಡು ತಿಂತಾ ಬಂದರೆ ಪ್ರೋಟೀನ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಬ್ಲಡ್ ಯಾರಿಗಾದ್ರೂ ಕಡಿಮೆ ಇರುತ್ತಲ್ಲ ಅಂಥವ್ರಿಗೂ ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದ್ಸಲ ಬೇಕಾದ್ರೆ ಇದನ್ನು ಟ್ರೈ ಮಾಡಿ, ನಾನು ಹೇಳ್ತಿರುವಂತಹ ಟಿಪ್ಸ್ಗಳನ್ನ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊತಾ ಇದೆ ಅಂತೇಳಿ. ಗೈಸ್ ಖುಷಿ ನೋಡಿ, ಖುಷಿ ನುಗ್ಗೆ ಸೊಪ್ಪಿದೆಯಲ್ಲ, ಯಾರಿಗಾದ್ರೂ ಬ್ಲಡ್ ಇಂಪ್ರೂವ್ಮೆಂಟ್ ಕಡಿಮೆ ಇರುತ್ತೆ, ಹಾಗೆ ಪ್ರೋಟೀನ್ ಇರಲ್ಲ ಅಂಥವರು ಪ್ರತಿದಿನ 1 ಸ್ಪೂನು 2 ಸ್ಪೂನು ಸಾಂಬಾರ್ಗೆ ಹಾಕ್ಕೊಂಡು ನೀವು ಸೇವಿಸ್ತಾ ಬಂದರೆ, ಅದನ್ನ ಚಟ್ನಿ ಪುಡಿ ಮಾಡ್ತಾರೆ, ಸುಮಾರು ವೆರೈಟೀಸ್ ಮಾಡ್ತಾರೆ. ಅದು ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತಲ್ಲ, ಸೊ ಅದನ್ನು ಮಾಡಿಕೊಂಡು ನೀವು ಪ್ರತಿದಿನ ಸೇವಿಸೋದ್ರಿಂದ 1 ಮಂತಲ್ಲೇ ಹೈ ರಿಸಲ್ಟ್ ನೋಡ್ತೀರಾ. ಅದನ್ನು ನೀವು ಬೇಕಾದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಷ್ಟು ಪ್ರೋಟೀನ್ ಇರುತ್ತೆ ಅಂತೇಳಿ ಗೊತ್ತಾಗುತ್ತೆ. ಗೈಸ್ ಇದಿಷ್ಟು ಮೂಲಂಗಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೂಲಂಗಿ ಮಾತ್ರ ತಿಂತಾರೆ. ಆದರೆ ಗೈಸ್ ನೋಡಿ
ಗೈಸ್, ಕೆಲವರು ಮೂಲಂಗಿ ಮಾತ್ರ ತಿಂತಾರೆ, ಸೊಪ್ಪನ್ನ ಬಿಸಾಕ್ಬಿಡ್ತಾರೆ. ಬಟ್ ಸೊಪ್ಪನ್ನ ನೀವು ಮೂಲಂಗಿ ಸೊಪ್ಪು ಕಾಣಿಸ್ತಾ ಇದೆಯಲ್ಲ, ಆ ಸೊಪ್ಪನ್ನ ನೀವು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಯಾವ ರೀತಿ ತಿನ್ನೋದಂತೆ, ಅದು ಬೇಯಿಸ್ಕೊಂಡೇನು ತಿನ್ನೋದು ಬೇಡ. ಅದನ್ನು ಹೆಚ್ಕೊಂಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಉಪ್ಪು, ತೆಂಗಿನಕಾಯಿ ಹಾಕ್ಕೊಂಡು ಕಲ್ಸ್ಕೊಂಡು, ಹಾಗೆ ಏನು ಬೇಯಿಸೋದು ಬೇಡ, ಕುಕ್ಕಿಂಗ್ ವಿತೌಟ್ ಫೈರ್ ಅಂತಲ್ಲ, ಆ ರೀತಿ ಮಾಡ್ಕೊಂಡು ತಿಂದರೆ ಫುಲ್ ಗ್ಯಾಸ್ಟ್ರಿಕ್ ಏನಾದರೂ ಇದ್ದರೆ ನಿಮಗೆಲ್ಲ ಕಡಿಮೆ ಆಗುತ್ತೆ. ಗೈಸ್, ಬೆಂಡೆಕಾಯಲ್ಲಿ ಹೂವು ನೋಡಿರಿ, ಇದು ಹೂವಾಗಿತ್ತು ಇದೆ ನೋಡಿ, ಇದೆಲ್ಲ ಕ್ಲೋಸ್ ಆಗ್ತಾ ಇದೆ ನೋಡಿ. ಇದೆಲ್ಲ ಫುಲ್ ಕ್ಲೋಸ್ ಆದರೆ ಈ ರೀತಿ ಬೆಂಡೆಕಾಯಿ ಆಗುತ್ತೆ. ಇದನ್ನು ಕಿತ್ಕೊಂಡಿಲ್ಲ, ನಾಳೆ ಗೈಸ್, ನಾಳೆ ಇದು ಬರುತ್ತೆ ಗೈಸ್. ಈ ಬೆಂಡೆಕಾಯಿ ನಾಳೆ ನಾವು ಹಾರ್ವೆಸ್ಟ್ ಮಾಡ್ಬೋದು. ಸದ್ಯಕ್ಕೆ ಅದೊಂದಿದೆ, ಮತ್ತು ಇಲ್ಲೊಂದಿದೆ. ಸೊ ಇದನ್ನು ಅಷ್ಟೇ ನಾಳೆ ಹಾರ್ವೆಸ್ಟ್ ಮಾಡ್ಬೋದು ಇದನ್ನು. ಗೈಸ್, ನಮ್ಮ ಕೊಚ್ಚಿ ನೋಡಿ ಇಲ್ಲೇ ಮಲಗಿದೆ. ಕಷಿ ಗೈಸ್, ಇದು ಬೀನ್ಸ್ ಬಳ್ಳಿ. ಇದು ಆಲ್ರೆಡಿ 1 ಮಂತ್ ಮೇಲೇ ಆಯಿತು, ಇನ್ನೂ ಯಾಕೋ ಹೂ ಕೂಡ ಬಿಡ್ತಾ ಇಲ್ಲ. ಇನ್ಮೇಲೆ ಬಿಡುತ್ತೆ, ನಾನು ನೋಡಬೇಕು. ಒಂದು 4 ಏನೋ ಹಾಕಿದ್ದೀನಿ, ಒಂದು 4 ಏನೋ ಹಾಕಿದ್ದೀನಿ, ಇನ್ನು ಯಾವುದೂ ಇನ್ನೂ ಬಿಟ್ಟೇ ಇಲ್ಲ. ನೋಡೋಣ, ಬಿಟ್ಟ ಮೇಲೆ ನೋಡಬೇಕು. ಇನ್ನು ಕ್ಯಾರೆಟ್ ಕೂಡ ಇನ್ನೂ ಬಂದಿಲ್ಲ. ಗೈಸ್, ಇವಾಗ ನಾವು ನೀರು ಅದೆಲ್ಲನೂ ಅಂದರೆ ನೀರೆಲ್ಲ ಹಾಕ್ತಾ ಇರಬೇಕು ಈ ಸೀಸನಲ್ಲಿ. ಆದರೆ ರೈನಿ ಸೀಸನ್ ಬಂದುಬಿಟ್ರೆ ಆರಾಮ್ಸೆ ಇವೇ ಬೆಳ್ಕೊಂಡ್ಬಿಡುತ್ತೆ, ಏನು ನೀರು ಹಾಕೋದೇ ಬೇಡ. ಆವಾಗ ಸ್ವಲ್ಪ ನಮ್ಮದು ಕೆಲಸ ಕೂಡ ಕಡಿಮೆ ಆಗುತ್ತೆ. ಗೈಸ್, ಈ ಟೊಮೆಟೊ ನೋಡಿ, ಇವತ್ತಷ್ಟೇ ಬಿಟ್ಟಿರೋಂಥ ಟೊಮೆಟೊ. ಇದು ಚಿಕ್ಕದಿದೆಯಲ್ಲ, ಇದು ನೋಡಿ ಗೈಸ್, ಇದು ನಿನ್ನೆ ತೋರಿಸಿದ್ನಲ್ಲ, ಅದು ಇದು ಇನ್ನು ಚಿಕ್ಕದು ಬಿಟ್ಟಿದೆ ಇವತ್ತು ಅಂತೂ. ಇನ್ನು ನೋಡಿ, ಇಲ್ಲೊಂದು ಎಳ್ನೀರು ತಂದಿಟ್ಟಿದ್ದಾರೆ, ನೋಡೇ ಇಲ್ಲ ನಾನು, ಕುಡಿಬೇಕಿವಾಗ. ನಾನಿವಾಗ ಮ್ಯಾಗಿ ಮಾಡ್ತಾಯಿದ್ದೀನಿ. ಇದು ನಾನು ತಿನ್ನಲ್ಲ, ಬಟ್ ನನಗೇನು ಮ್ಯಾಗಿ ಅಂದರೆ ಅಷ್ಟೊಂದು ನನಗೇನು ಇಷ್ಟನೂ ಆಗಲ್ಲ. ನೆಕ್ಸ್ಟ್ ಇಲ್ಲಿ ಶೇಂಗಾ ಬೀಜ ಹುರಿತಾ ಇದ್ದೀನಿ ನೈಟ್ ಊಟಕ್ಕೆ. ಮುದ್ದೆ ಜೊತೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿ ಮಾಡ್ಕೊಂಡು ಊಟ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಕುಡಿಯೋದಕ್ಕೆ ಅಂಥೇಳಿ ಟೀಗೆ ಇಟ್ಟಿದ್ದೀನಿ. ಸೊ ಗೈಸ್, 1 ಗ್ಲಾಸ್ ಬಿಸಿನೀರು ಕುಡಿಯೋಣ ಅಂಥೇಳಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಿದ್ರೆ ಸಾಕು, ತಣ್ಣಗೂ ಇರಬಾರ್ದು, ಬಿಸಿನೂ ಇರಬಾರ್ದು, ಆ ರೀತಿ ವಾರ್ಮ್ ವಾಟರ್ ಕುಡಿತೀನಿ ನಾನು. ಗೈಸ್, ಇವಾಗ ಟರ್ಮರಿಕ್ನೆಲ್ಲ ನಾನು ಸೀಡ್ಸ್ ಹಾಕೋಣ ಅಂಥೇಳಿ ಗಾರ್ಡನ್ ಹತ್ರ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಅಪ್ಪಾಜಿ ಕೂಡ ಫ್ರೀ ಆದಲ್ಲ, ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಹಾಕೋಣ ಅಂಥೇಳಿ ಎಲ್ಲನೂ ತೊಗೊಂಡು ಗಾರ್ಡನ್ ಹತ್ರ ಹೋಗ್ತಾ ಇದ್ದೀನಿ. ಗೈಸ್, ನನ್ನ ಹತ್ರ ಏನು ಜಾಸ್ತಿ ಇಲ್ಲ, ಒಂದು 10ರಿಂದ 12 ಇತ್ತು ಅಷ್ಟೇ. ನೋಡೋಣ, ಇಲ್ಲೇ ಒಂದು ಸಲ ಫಸ್ಟ್ ಟೈಮ್ ಹಾಕ್ತಾ ಇರೋದಲ್ಲ, ಇಲ್ಲಿ ಹತ್ರದಲ್ಲೇ ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ಕೊತಾ ಇದ್ದೀನಿ. ಕೆಲವರು ಇದು ಗಿಡ ಆಗುತ್ತೆ ಚಿಕ್ಕದಾಗಿ ಅಂತ ಹೇಳ್ತಾರೆ, ಕೆಲವೊಬ್ಬರು ಬಳ್ಳಿ ಥರ ಹಬ್ಕೊಳ್ಳುತ್ತೆ ಅಂತೇಳಿ ಹೇಳಿದರು. ನನಗೂ ಅಷ್ಟಾಗಿ ಗೊತ್ತಿಲ್ಲ. ಸ್ವಲ್ಪ ನೀರಿರೋ ಜಾಗದಲ್ಲೇ ಹಾಕೋಣ, ಹಾಗೆ ಬಿಸಿಲು ಕೂಡ ಬರೋವಂಥ ಜಾಗದಲ್ಲೇ ನೋಡಿಬಿಟ್ಟು ಹಾಕೋಣ ಅಂಥೇಳಿ ಈ ಜಾಗ ಸೆಲೆಕ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಒಂದೊಂದು ಸೀಡ್ಸ್ ಹಾಕಿದ್ದೀನಿ. ಆಮೇಲೆ ಒಂದು ಬಕೆಟಲ್ಲಿ ನೀರು ತೊಗೊಂಬಂದು ಅದಷ್ಟಕ್ಕೂ ನೀರು ಹಾಕ್ಬಿಟ್ಟು ಮಣ್ಣೆಲ್ಲ ಮುಚ್ಚಿದ್ವಿ. ಸೊ ಅದೆಲ್ಲ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ಅಷ್ಟೇ. ನೆಕ್ಸ್ಟ್ ರಾತ್ರಿ ಕರೆಂಟ್ ಬರುತ್ತಂತೆ, ಸೊ ಹಾಗಾಗಿ ಪೈಪೆಲ್ಲ ಹಾಕ್ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಮತ್ತು ನೀರು ಹಾಕಿ ಮಣ್ಣೆಲ್ಲ ಹಾಕ್ಬಿಟ್ಟು ಅಂದರೆ ಪೈಪೆಲ್ಲ ಸೆಟಪ್ ಮಾಡಿ ಬಂದಿದ್ದೀವಿ. ನೋಡೋಣ ಬೆಳಿಗ್ಗೆ ಯಾವ ರೀತಿ ಚೆನ್ನಾಗೆ ನೀರೆಲ್ಲ ಆಗಿರುತ್ತೋ ಏನೋ ನೋಡೋಣ. ಇವಾಗ ಟರ್ಮರಿಕ್ಕಿಂದು ಸೀಡ್ಸ್ ಎಲ್ಲ ಹಾಕಿದ್ದಾಯಿತು. ಹಂಗೆ ಸಂಜೆ ಆಯ್ತಲ್ಲ, ಹಾಗಾಗಿ ಸ್ವಲ್ಪ ಹಾಗೆ ಹೂಗಳನ್ನೆಲ್ಲ ನಾಳೆ ಪೂಜೆ ಕಿತ್ಕೊಂಡು ಹೋಗೋಣ ಅಂಥೇಳಿ ಕಿತ್ಕೊತಾ ಇದ್ದೀನಿ. ತುಂಬ ಹರಡಿರುತ್ತೆ, ಅದೆಲ್ಲ ಕಿತ್ಕೊಳಕ್ಕೆ ಆಗಲ್ಲ, ಹೈಟ್ ಇದೆಯಲ್ಲ, ಹಾಗಾಗಿ ಅದು ಕಿತ್ಕೊಳ್ಳೋದಕ್ಕೆ ಕಷ್ಟ ಅಂತೇಳಿ ಅನಿಸುತ್ತೆ. ಎಷ್ಟು ನಮ್ಮದು ನೋಡಿರ್ತೀರ ದೇವ್ರ ಮನೆ, ಅಚ್ಚುಕಟ್ಟಾಗಿ ಕಿತ್ಕೊಂಡ್ರೆ ಸಾಕು. ಸೊ ಎಲ್ಲ ಬಿಡುತ್ತೆ ಅಂಥೇಳಿ ಎಲ್ಲನೂ ಕಿತ್ಕೊಂಡು ಹೋಗಿ ಎಲ್ಲ ವೇಸ್ಟ್ ಮಾಡಲ್ಲ. ಗಿಡದಲ್ಲೇ ಇರಲಿ, ಏನು ಮಾಡೋದು, ಗಿಡದಲ್ಲಿದ್ದರೂ ವೇಸ್ಟ್ ಆಗುತ್ತೆ, ಅಲ್ಲಿಟ್ಟರು ವೇಸ್ಟ್ ಆಗುತ್ತೆ. ಟರ್ಮರಿಕ್ಕೆಲ್ಲ ನಾನು ಸೀಡ್ಸ್ ಹಾಕಿದ್ದಾಯಿತು. ನೆಕ್ಸ್ಟ್ ಇದು ಬರಬೇಕು ಅಂತೇಳಿದರೆ 10 ಮಂತ್ಸ್ ಕಾಯಬೇಕಂತೆ ನಾವು. ನಾನಿದೆ ಫಸ್ಟ್ ಟೈಮ್ ಇದನ್ನು ಹಾಕಿರೋದು, ನೋಡಬೇಕು ಯಾವ ರೀತಿ ಬರುತ್ತೆ ಏನು ಅಂತೇಳಿ ನೋಡಬೇಕಿದೆ, ಫಸ್ಟ್ ಟೈಮ್ ಹಾಕಿರೋದು. ಸೊ ನೀರು ಸ್ವಲ್ಪ ಅಷ್ಟೇ ಹಾಕಿದ್ದು. ನಾಳೆ ಎಲ್ಲ ನೀರೆಲ್ಲ ನೀಟಾಗಿ ಹಿಡಿಯೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಗೈಸ್, ನಾಳೆ ಪೂಜೆಗೆ ಹೂನೆಲ್ಲ ಕಿತ್ಕೊಂಡು ಮನೆ ಹತ್ರ ಹೊರಟಿದ್ದೀನಿ. ಬನ್ನಿ ಹೋಗೋಣ. ನೋಡಿ, ಈ ಥರ ಮೊಗ್ಗೆಲ್ಲ ಕಿತ್ಕೊಂಡು ಹೋಗ್ತಾಯಿದ್ದೀನಿ. ಕಲರ್ ಹೂವು ಹಾಕಬೇಕು ಅಂತೇಳಿ ಅನಿಸುತ್ತೆ. ಸೊ ನೋಡೋಣ, ರೈನಿ ಸೀಸನ್ಗೆ ಸ್ವಲ್ಪ ಡಿಫ್ರೆಂಟಾಗಿರೋ ಹೂಗಳನ್ನೆಲ್ಲ ಹಾಕೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇದು ಕಿತ್ಕೊಂಡು ಬರೀ ಮನೆಗೆ ಹೋಗೋಣ.